ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ. ಸೊ ಇವತ್ತಿನ ಸಂಡೇ ವ್ಲಾಗ್ ಬಂದುಬಿಟ್ಟು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಮಟನ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಎಸ್, ನಮ್ಮ ಬಾಸು, ನಮ್ಮ ಹೋಮ್ ಮಿನಿಸ್ಟರು ಮತ್ತು ನಾನು, ಸೊ 3 ಜನ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಭಾನುವಾರದ ಸ್ಪೆಷಲ್ ವಿಡಿಯೋಗೆ ತಮಗೆಲ್ಲ ಸ್ವಾಗತ, ಆಯಿತಾ? ಹಾಗೆ ಅಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಬಟ್ಟೆಗಳ ಫ್ಯಾಕ್ಟ್ರಿ ಔಟ್ಲೆಟ್ ಮೇಳ ನಡೀತಾ ಇತ್ತು. ಸೊ ಅಲ್ಲೋಗಿ ಸ್ವಲ್ಪ ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ಬಂದೆ. ಹಾಗೆ ನಮ್ಮ ಬಂಗಾರಿ ಕಾರ್ಗೆ ಪಂಚರ್ ಆಗಿಬಿಟ್ಟಿತ್ತು, ನೋಡಿಕೊಂಡೇ ಇಲ್ಲ ಇಬ್ಬರು ನಾವು. ಸೊ ಹಾಗೆ ಬಂದಾಗ ಲೆಫ್ಟ್ಗೆ ರೈಟ್ಗೆ ಎಳಿತಾ ಇತ್ತು. ಸೊ ಅದಕ್ಕೆ ರಾಗು ಪಂಚರ್ ಹಾಕಿಸ್ತಾ ಇತ್ತು. ಸೊ ಕಾರ್ಗೆ ಏನಾದರೂ ಆದರೆ ತುಂಬ ಫೀಲ್ ಮಾಡ್ಕೊತಾರೆ ರಾಗು, ತುಂಬ ಕಷ್ಟಪಟ್ಟು ತೊಗೊಂಡಿರೋದಲ್ವ. ಸೊ ಆ ಫೀಲ್ ಇದ್ದೇ ಇರುತ್ತೆ. ಹೀಗೆ ಕಾರಲ್ಲಿ ರಾಯರು ಸಾಂಗ್ ಒಂದು ಕೇಳ್ತಾ ಇದ್ದರೆ ಮತ್ತೇನು ಬೇಡ, ಅವಳಿಗೆ ಏನೂ ಕೇಳಲ್ಲ. ರಾಯರು ಒಬ್ಬರಿದ್ರೆ ಸಾಕು. ಸೊ ಇಲ್ಲಿಂದ ಮಟನ್ ತಗೊಳ್ಳೋಣ ಅಂತ ಬಂದ್ವಿ. ಆಲ್ರೆಡಿ ನೋಡಿ ಟೈಮ್ ಆಗೋಯ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಮಟನ್ ತೊಗೊಂಡು ಬಂದ್ವಿ. ಇದು ತುಂಬ ಚೆನ್ನಾಗಿದೆ ಮಟನ್, ಸಖತ್ತಾಗಿದೆ ಎಳೆ ಮಟನ್. ಸೊ ಇವಾಗ ಮಟನ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕ್ವಿಕ್ಕಾಗಿ ರೆಸಿಪಿಯನ್ನು ಮಾಡ್ಬೋದು. ಸೊ ಬ್ಯಾಚುಲರ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಟ್ರೈ ಮಾಡಿ, ಆಯಿತಾ? ಸೊ ಬನ್ನಿ ಹಾಗಾದರೆ ಮಟನ್ ಮಸಾಲನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಎಸ್ ಗೈಸ್, ಮಟನ್ ಮಸಾಲಕ್ಕೆ ಬೇಕಾಗಂತ ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ. ಸೊ ಕ್ವಿಕ್ಕಾಗಿ ಮಾಡ್ಬೋದು. ಸೊ 1 ಸ್ಪೂನ್ ಅರಿಶಿಣ ಹಾಕ್ಕೊಳ್ಳಿ. ಹಾಗೆ ಗರಂ ಮಸಾಲ ಸ್ವಲ್ಪ ಹಾಕಿ, ಸ್ವಲ್ಪ 1/4 ಟೀ ಸ್ಪೂನು. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಜಾಸ್ತಿ ಫ್ಲೇವರ್ ಕೊಟ್ಬಿಡುತ್ತೆ. ಹಾಗೆಯೇ ಒಂದು 2 ಸ್ಪೂನ್ ಖಾರದ ಪುಡಿ. ಸೊ ಇದು 1 kg ಇದೆ ಮಟನ್ನು. ಸೊ 2 ಟೇಬಲ್ ಸ್ಪೂನ್ ಖಾರದ ಪುಡಿ. ಸೊ ನಾನು ಸ್ವಲ್ಪ ಟೈಮ್ ಆಗಿರೋದ್ರಿಂದ ಬೇಗ ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಂಡ್ಬಿಡಿ ಅಷ್ಟೇ. ಸೊ 2 ಟೇಬಲ್ ಸ್ಪೂನ್ ಉಪ್ಪು. ಸೊ ಉಪ್ಪು ನೀವು ರುಚಿಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ. ನಾನು ಒಂದು ಅಳತೆಯಲ್ಲಿ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಉಪ್ಪನ್ನು ನೋಡ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ 2 ಸ್ಪೂನು ನೀವು ಖಾರದ ಪುಡಿ ಹಾಕಿದಾಗ, ಸೊ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಸೊ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಾಗ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಸೊ 1 ಕಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೇ ಡೈರೆಕ್ಟಾಗಿ. ಸೊ ವಾಟರ್ ಹಾಕಲ್ಲ ನಾವು. ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಇಷ್ಟು. ಹಾಗೆಯೇ ಈಸ್ಟರ್ನ್ ಬಿರಿಯಾನಿ ಮಸಾಲ ಅಂತ ಬರುತ್ತಲ್ವ, ಸೊ ಅದನ್ನು ನೀವು ಅಳತೆ ಬೇಕಾದರೂ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಬಿರಿಯಾನಿ ಮಸಾಲ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ. ನೆಕ್ಸ್ಟು ಈಸ್ಟರ್ನ್ ಅಥವಾ ಕಿಚನ್ ಬರುತ್ತೆ. ನಾನು ಜಾಸ್ತಿ ಈಸ್ಟರ್ನೇ. ಸೊ ಈಸ್ಟರ್ನ್ ನನಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಮಟನ್ ಮಸಾಲಾನ ಯೂಸ್ ಮಾಡ್ತೀನಿ. ನೀವು ಯಾವುದಾದ್ರು ಆಚಿ ಆದರೂ ಯೂಸ್ ಮಾಡ್ಕೊಳ್ಳಿ, ತೇಜು. ಸೊ ತುಂಬ ವೆರೈಟೀಸ್ ಸಿಗುತ್ತೆ. ಸೂಪರ್ ಮಾರ್ಕೆಟಿಗೆ ಹೋದಾಗ ನಿಮಗೆ ಯಾವುದು ನಿಮಗೆ ಅನುಕೂಲ ಅನಿಸುತ್ತೋ ಸೊ ಆ ಮಟನ್ ಮಸಾಲಾನ ತಗೊಳ್ಳಿ. ಸೊ ಇದನ್ನು ನಾನು 2 ಟೇಬಲ್ ಸ್ಪೂನ್ ತೊಗೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ. ಸೊ 2 ಟೇಬಲ್ ಸ್ಪೂನ್ ಮಟನ್ ಮಸಾಲ ತೊಗೊಳ್ಳಿ. ಸೊ ಇದು ಕ್ವಿಕ್ಕಾಗಿ ಹಾಕಬೇಕು ಅಂತ ಅಷ್ಟೇ. ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ? ಹೊಂದ್ಕೋಬೇಕು ಅದಕ್ಕೆ. ಸೊ ಹೊಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಮಸಾಲ. ಜಾಸ್ತಿ ಮಸಾಲೆಗಳನ್ನು ಹಾಕೋಕೆ ಹೋಗ್ಬಿಡಿ, ಯಾಕಂದರೆ ಇನ್ನು ಒಗ್ಗರಣೆ ಕೂಡ ಕೊಡ್ಬೇಕು ನಾವು. ಸೊ ಹಾಗಾಗಿ ಹಾಗೆಯೇ ಇದಕ್ಕೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ, ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಹಾಗೆಯೇ ಇದಕ್ಕೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ, ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಸೊ ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ನೋಡ್ಬೋದು.
ಚೆನ್ನಾಗಿ ಮಿಕ್ಸ್ ಆಗಿ ಒಂದು 5-10 ನಿಮಿಷ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡ್ಬೇಕು. ನಿಮಿಷಗಳ ಕಾಲ ನಾವು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೀವಿ. ಹಾಗೆಯೇ ಇದಕ್ಕೆ 8-10 ವಿಷಲನ್ನು ಕೂಗಿಸ್ಬೇಕು, ಯಾಕಂದರೆ ಚೆನ್ನಾಗಿ ಮಟನ್ ಬೇಯುತ್ತೆ. 8 ವಿಷಲ್ ಸಾಕಾಗುತ್ತೆ ಮಟನ್ ಬೇಯೋದಕ್ಕೆ. ಸೊ 8 ವಿಷಲ್ ಕೂಗಿಸ್ಕೊಂಡು ಮತ್ತೆ ಬರೋಣ, ಆಯಿತಾ? ಎಸ್ ಗೈಸ್, 8 ವಿಷಲ್ ಆಗಬೇಕು ಕುಕ್ಕರ್. ಎಸ್ ಗೈಸ್, ಆ 8 ವಿಷಲನ್ನು ಕೂಗಿಸ್ಕೊಂಡಿದ್ದೀನಿ. ಸೊ ಕುಕ್ಕರ್ ತಣ್ಣಗಾಗೋಷ್ಟೊತ್ತಿಗೆ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಸೊ ಒಗ್ಗರಣೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಹೇಳ್ಬಿಡ್ತೀನಿ. ಸೊ 4 ಟೀ ಸ್ಪೂನ್ ಎಣ್ಣೆ, 2 ಟೀ ಸ್ಪೂನ್ ತುಪ್ಪ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ, 1 ಟೊಮೊಟೊಯಿಂದ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ಪೈಸಸ್ಸು, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಇದೊಂದು ಫ್ಲವರ್ ಬರುತ್ತಲ್ಲ ಇದು ಒಂದು. ಹಾಗೆಯೇ ಈಗ ಜಸ್ಟ್ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪೆಪ್ಪರ್ ಪೌಡ್ರು ಒಂದು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಸೊ ಇಷ್ಟನ್ನು ಬಳಸಿ ಇವಾಗ ನಾವು ಒಗ್ಗರಣೆಯನ್ನು ಮಾಡೋಣ, ಆಯಿತಾ? ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ ನಾನು. 1 kgಗೆ ಸಾಕಾಗುತ್ತೆ ಇಷ್ಟು ಬಾಣಲೆ. ಸೊ ಇದು ಬಂದುಬಿಟ್ಟು 3 ಲೀಟರ್ ಬಾಣಲೆ. ಸೊ ನೀವು ಹಿಂಗೆ ಕೈ ಆಡೋಕ್ಕೆ ಸೊ ಅದು ಫ್ರೀ ಆಗಿರಬೇಕು. ಸೊ ಅದಕ್ಕೆ ಈ ಬಾಣಲೆನ ನಾನು ತೊಗೊಂಡಿದ್ದೀನಿ. ಸೊ ಬನ್ನಿ ಹಾಗಾದರೆ ಒಗ್ಗರಣೆ ಮಾಡಿ. ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಸೊ ಬಾಣಲೆ ಕಾದ್ಮೇಲೆ ಎಣ್ಣೆ ಹಾಕಿ ಸೊ ಬಾಣಲೆ ಬಿಸಿ ಆಗಿದೆ. ಸೊ ಇದಕ್ಕೆ ಇವಾಗ ನಾನು ಎಣ್ಣೆ, ಒಂದು 4 ಟೀ ಸ್ಪೂನ್ ಎಣ್ಣೆ, ಸೊ 1 ಟೀ ಸ್ಪೂನು ತುಪ್ಪ. ನಿಮಗೆ ನೋಡ್ಕೊಳ್ಳಿ, ತುಪ್ಪ ಜಾಸ್ತಿ ಬೇಕಂದವರು ಜಾಸ್ತಿ ಹಾಕ್ಕೊಳ್ಳಿ. ಸೊ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಸೊ ಎಣ್ಣೆ ಕಾದ್ಮೇಲೆ ಸೊ ಈ ಸ್ಪೈಸಸ್ ಇದೆ ಅಲ್ವಾ, ಸೊ ಇದನ್ನು ಹಾಕ್ತಾಯಿದ್ದೀನಿ. ಇದು ಚಿಟಪಟ ಅಂತ ಸೌಂಡ್ ಬರಬೇಕು. ಆ ಫ್ಲೇವರ್ ಎಲ್ಲ ಬಿಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸಿಡಿಯುತ್ತೆ ಸ್ವಲ್ಪ ಎಣ್ಣೆ, ಹುಷಾರಾಗಿ ಮಾಡಿ. ಸ್ವಲ್ಪ ಕರಿಬೇವು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕೆಂಪಗಾಗಬೇಕು. ಸೊ ಆ ಥರ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ 1 ಚಿಟಿಕೆ ಉಪ್ಪನ್ನು ಸೇರಿಸಿ, ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಇವಾಗ ಫ್ರೈ ಆಗಿದೆ, ಗೊತ್ತಾಗುತ್ತೆ ನೋಡಿ ನಿಮಗೆ, ಸಾಫ್ಟ್ ಅಂತ ಅನಿಸುತ್ತೆ. ಒಂಥರ ಬ್ರೌನಿಶ್ ಬಂದಿರುತ್ತೆ ಈರುಳ್ಳಿ. ಸೊ ಇದಕ್ಕೆ ನಾವಿವಾಗ ಸೊ ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಉಳಿಸ್ಕೊಳ್ಳಿ. ಸೊ ಲಾಸ್ಟಿಗೆ ಬೇಕಾಗುತ್ತೆ. ಸೊ ಅರ್ಧ ಕೊತ್ತಂಬರಿಯನ್ನು ಹಾಕಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ನಾವು ಮನೆಯಲ್ಲೇ ಪುಡಿ ಮಾಡಿದ್ವಲ್ಲ, ಸೊ ಅದು 1 ಟೇಬಲ್ ಸ್ಪೂನ್ ಪೆಪ್ಪರನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಸೊ ಇದು ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಬರುತ್ತೆ ಅಂತ ನೋಡಿದ್ರಲ್ಲ, ಘಮ ಘಮ ಅಂತ ಇದೆ. ಸೊ ಅದಕ್ಕೋಸ್ಕರ, ಆ ಫ್ಲೇವರ್ಗೋಸ್ಕರ ಗರಂ ಮಸಾಲಾನ ಒಂದು ಚಿಟಿಕೆ ಹಾಕ್ತೀನಿ ಅಷ್ಟೇ ಒಗ್ಗರಣೆಗೆ. ತುಂಬ ಈಸಿ ಮಾಡೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಕುಕ್ಕರಲ್ಲಿರುವಂಥ ಮಟನ್ನ ಇದಕ್ಕೆ ಟಬ್ ಮಾಡಿ ಒಂದು 10 ನಿಮಿಷ ಬೇಯಿಸಿದ್ರೆ ಆಯಿತು. ಅದು ಹೊಂದಿಕೆ ಆಗಬೇಕಷ್ಟೇ ಮಸಾಲ ಎಲ್ಲ. ಸೊ ಇದು ಇವಾಗ ಫ್ರೈ ಆಗಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ಇವಾಗ ನೋಡ್ಬೋದು ಮಟನ್ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಹಾಗೆ ಎಣ್ಣೆ ಬಿಟ್ಕೊಂಡಿದೆ. ಸೊ ಇದನ್ನು ಇವಾಗ ನಾನು ಈ ಒಗ್ಗರಣೆ ಆಗಿದೆ ಅಲ್ವಾ, ಸೊ ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ.
ಹಾಕಿದ್ರೆ ಫುಲ್ ಕೆಲಸ ಮುಗೀತು. ಮಟನ್ ಮಾಡೋದು ಫುಲ್ ಈಸಿ. ಟ್ರೈ ಮಾಡಿ ಆಯಿತಾ. ಸೊ ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು, ಮಟನ್ ರೆಡಿ. ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಸೊ ಮಟನ್ ಕರಿ ರೆಡಿ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಸೊ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ಜಸ್ಟ್ ಮಸಾಲೆ ಎಲ್ಲ ಹೊಂದ್ಕೋಬೇಕಷ್ಟೇ. ಸೊ ಒಂದು 5 ನಿಮಿಷ ಬಿಟ್ಕೊಂಡು ಮತ್ತೆ ಬರೋಣ ಆಯಿತಾ. ಎಷ್ಟು 10 ನಿಮಿಷ ಆಗಿದೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಮೇಲೆ ಎಲ್ಲ ಆಯಿಲ್ ಎಲ್ಲ ಬಿಟ್ಟಿದೆ. ಸೊ ಎಷ್ಟು ಸಕ್ಕತ್ತಾಗಿದೆ. ಕಲರ್ ಮಾತ್ರ ಆಸಮ್ ಆಗಿದೆ. ಸೊ ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಸೊ ಮಟನ್ ಮಸಾಲ ಕರಿ ರೆಡಿ ಆಗುತ್ತೆ. ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ. ಹಾಗೆಯೇ ಸೊ ಎಣ್ಣೆ ಇಟ್ಟಿದ್ದೀನಿ. ಸೊ ಸ್ವಲ್ಪ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ರೆಸಿಪಿ ನಾನು ನೆಕ್ಸ್ಟ್ ನಿಮ್ಮಲ್ಲಿ ಶೇರ್ ಮಾಡ್ಕೋತೀನಿ. ಎಸ್, ಕಬಾಬ್ ಮಾಡಬೇಕು, ಹಾಗೆ ಚಪಾತಿ ಮಾಡಬೇಕು. ಸೊ ಇಷ್ಟು ಕೆಲಸ ಬಾಕಿ ಇದೆ. ಹೇಗಿತ್ತು ಮಟನ್ ಕರಿ ಮಸಾಲ? ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸೊ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆ ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಸೊ ಗುಡ್ ನೈಟ್ ಗೈಸ್. ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆಯ ಹೊಸ ವಿಡಿಯೋ ಜೊತೆ ಮತ್ತೆ ನಾನು